ಹಾಯ್ ಫ್ರೆಂಡ್ಸ್, ಇವತ್ತೊಂದು ನಾನು ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಯಾವುದಂದರೆ ಕಿನೋವಾ ಬಾತ್ ಅಂತ. ಅದು ಡಯಟ್ ಫುಡ್ ಆಗಿರುತ್ತೆ. ಕಿನೋವಾ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಅಂದ್ಕೊತೀನಿ. ಇದು ಕಂಪ್ಲೀಟ್ ಪ್ರೋಟೀನ್ ರಿಚ್, ಫೈಬರ್ ರಿಚ್, ಕಂಪ್ಲೀಟಾಗಿ ಪೌಷ್ಟಿಕಾಂಶ ತುಂಬಿರುವಂತಹ ಫುಡ್ ಆಗಿರುತ್ತೆ. ಇದು ಡಯಟ್ ಮಾಡೋರೇ ತಿನ್ನಬೇಕಂತ ಏನಿಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ಆದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, 100% ಇಷ್ಟ ಆಗುತ್ತೆ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಫಸ್ಟಿಗೆ ನಾನು ಕೊಬ್ಬರಿ ಎಣ್ಣೆ, ಡಯಟ್ ಅಂತ ಹೇಳಿರೋದ್ರಿಂದ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಇದು ನೀವು ಒಂದು ಸಲನಾದ್ರೂ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾರಿಗೆ ಡಯಟ್ ಮಾಡ್ತಿರ್ತೀರ, ಯಾರಿಗೆ ನಿಮಗೆ ಡಯಟ್ ಫುಡ್ಡಾ ಅಂತ ಫೀಲ್ ಆಗ್ತಿರ್ತಾರೆ ಅಂಥವ್ರು ಖಂಡಿತ ಟ್ರೈ ಮಾಡಲೇಬೇಕು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು. ಆಮೇಲೆ ಇದು ಈರುಳ್ಳಿ ಫ್ರೈ ಆಗ್ತಿದೆ. ಫ್ರೈ ಆದಮೇಲೆ ನಾನು ಅದು ಹೆಸ್ರು ಬೇಳೆನ ನಾನು ಸ್ವಲ್ಪ ಒಂದು 1/4 ಕಪ್ಪಷ್ಟು ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಈಗ ತೊಳೆದ್ಬಿಟ್ಟು ನಾನು ಹಾಕ್ಕೊತಿದ್ದೀನಿ. ಹೆಸ್ರು ಬೇಳೆನ ಸ್ವಲ್ಪ ನನಗೆ ಅದು ಹಸಿ ವಾಸನೆ ಹೋಗ್ಬೇಕಲ್ವಾ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆದಮೇಲೆ ನಾನು ಕಿನೋವಾ ತೊಗೊಂಡಿದ್ದೀನಿ. ಕಿನೋವಾನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಹಾಕ್ತಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಅದು ಫ್ರೈ ಆಗ್ತಿದೆ. ಫ್ರೈ ಆದಮೇಲೆ ನೀವು ಅದಕ್ಕೆ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ನಾನು ಯಾವಾಗಲೂ ಮೆಂತ್ಯ ಸೊಪ್ಪನ್ನೇ ತೊಗೊತೀನಿ. ಯಾಕೆಂದರೆ ಅದು ನನಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ. ಹಂಗಾಗಿ ನಾನು ಯಾವಾಗಲೂ ಮೆಂತ್ಯ ಸೊಪ್ಪೇ ತೊಗೊಳ್ಳೋದು ಕಿನೋವಾ ಬಾತ್ ಮಾಡಬೇಕಾದ್ರೆ. ನಾನು ಎಷ್ಟು ಬೇಕಾದರೂ ನಾನು ಜಾಸ್ತಿ ಇತ್ತು ಅಂದರೆ ಜಾಸ್ತಿನೇ ಹಾಕ್ಕೊತೀನಿ. ಅದು ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ನೀಟಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಅದನ್ನು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಅದೇನು ಕಹಿ ಅಂಶ ಅನ್ನೋದಿರುತ್ತೆ ಅದೇನಿರಲ್ಲ. ನೀವು ಡಯಟ್ ಮಾಡೋರಿಗೆ ಇದರಲ್ಲಿ ಎಲ್ಲದೂ ಇರುತ್ತೆ ನೋಡಿ. ಸೊಪ್ಪು ಇರುತ್ತೆ, ತರಕಾರಿ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ಯಾವುದು ಅನ್ಹೆಲ್ದಿ ಅನ್ನೋದೇ ಇರೋದಿಲ್ಲ. ನೀವು ಆರಾಮ್ಸೆ ಮಾಡ್ಕೋಬೋದು. ನೀವು ದಿನದಲ್ಲಿ 1 ಟೈಮ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಡಯಟಲ್ಲಿ ನೋಡಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಆಮೇಲೆ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಒಂದು ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಅದು ಫ್ರೈ ಆದಮೇಲೆ ನಾನು ಇವಾಗ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಲಾಸ್ಟಲ್ಲಿ ಹಾಕ್ತಿದ್ದೀನಿ, ಏಕೆಂದರೆ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಅನ್ನಿಸ್ಬಾರ್ದು ಅಂತ. ಅದನ್ನೆಲ್ಲ ಎಣ್ಣೆ ಫ್ರೈ ಆದಮೇಲೆ ಆಮೇಲೆ ನಾನು ಟೊಮೊಟೊ ಸೇರಿಸ್ತಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇದಕ್ಕೇನು ಜಾಸ್ತಿ ಮಸಾಲೆ ಸೇರಿಸ್ಬೇಕನ್ನೋದಿರಲ್ಲ. ನೀವು ಬೇಕಿದ್ರೆ ಸಾಂಬಾರು ಪುಡಿ ಹಾಕ್ದೇನೂ ಸಹ ಮಾಡ್ಕೋಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಸ್ವಲ್ಪ ಅರಿಶಿಣ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದೆರಡನ್ನೂ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ನಾವೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಅದೇನು ಅದು ಕಿನೋವಾ ಇರುತ್ತಲ್ಲ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ. ಇದರಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಅನಿಸುತ್ತೆ. ಅದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಆದಮೇಲೆ ನಾನು 1 ಕಪ್ ಕಿನೋವಾ ತೊಗೊಂಡಿದ್ದೀನಿ. ನಾನು ಈಗ ಯಾವ ಕಪ್ಪಲ್ಲಿ ನೀರು ಹಾಕ್ತಿದ್ದೀನಿ ಅದರಲ್ಲಿ 1 ಕಪ್ ಕಿನೋವಾ, 1/4 ಕಪ್ಪು ಹೆಸ್ರು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ 6 ಕಪ್ಪು ನೀರು ಹಾಕ್ಕೊತಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ನಿಮಗೇನು ಗೊತ್ತಿರುತ್ತಲ್ವ ಯಾವ ಥರ ಹಾಕ್ಕೋಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮಲ್ಲಿ, ಈ ಕಡೆ ತೀರಾ ತೆಳುವೂ ಅಲ್ಲ ಗಟ್ಟಿನೂ ಅಲ್ಲ ಅನ್ನೋ ಥರ ಮಾಡ್ತಿದ್ದೀನಿ. ಹಾಗಾಗಿ 6 ಕಪ್ ನೀರು ತೊಗೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯಿನೂ ಹಾಕ್ತಿದ್ದೀನಿ. ಅಂದರೆ ನಮ್ಮ ಸ್ಟೈಲಲ್ಲಿ ಕಾಯಿ ಇಲ್ಲ ಅಂದರೆ ಅಡುಗೆ ಕಂಪ್ಲೀಟ್ ಅಲ್ಲ ಅನ್ನೋ ಒಂದು ಇದು ಇರುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಕಾಯಿನೂ ಹಾಕ್ಕೊತಿದ್ದೀನಿ. ಇದೆಲ್ಲ ಬಂದಮೇಲೆ ಕುದಿ ಬರಬೇಕು. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕಷ್ಟು
ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಳ್ಳಿ. ನಿಮ್ಮ ಮನೇಲಿ ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನೇ ಹಾಕ್ಕೋಬೋದು. ನಿಮಗೆ ಗರಂ ಮಸಾಲ ಇಷ್ಟ ಆಗುತ್ತೆ ಅಂದರೆ ಅದನ್ನು ಹಾಕ್ಕೊಳ್ಳಿ. ನನಗೆ ಅಷ್ಟೊಂದು ಗರಂ ಮಸಾಲ ಎಲ್ಲ ಇಷ್ಟ ಆಗಲ್ಲ, ಹಾಗಾಗಿ ನಾನು ಸಾಂಬಾರು ಪೌಡರ್ ಏನಿರುತ್ತೆ ಅದನ್ನೇ ಹಾಕ್ಕೊತಿದ್ದೀನಿ ಅಷ್ಟೇ. ಅದಾದಮೇಲೆ ನೀವು ಒಂದು ಕುದಿ ಬಂದಮೇಲೆ ಅದನ್ನು ಮುಚ್ಚಿ ಇಟ್ಟರೆ ಕಿನೋವಾ ಒಂದು 4 ವಿಷಲ್ಸ್ ತೆಗೆಸ್ಬೇಕಾಗುತ್ತೆ. 4 ವಿಷಲ್ ತೆಗೆಸಿದ್ರೆ ಚೆನ್ನಾಗಿ ಎಲ್ಲದೂ ಚೆನ್ನಾಗಿ ಹೊಂದ್ಕೊಂಡು ಬೆಂದಿರುತ್ತೆ. ಅದು ಮಾಡ್ಕೊಳ್ಳಿ. ನೋಡಿ, ನೀವು ಯಾವಾಗಲಾದ್ರೂ ಈ ಕಿನೋವಾ ಟ್ರೈ ಮಾಡಿದ್ದೀರಾ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಈ ಥರ ಒಂದು ಸಲ ಮಾಡಿ ನೋಡಿ, ನಿಮಗೆ ನಿಜ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಒಬ್ಬರಿಗೆ ಮಾಡಲ್ಲ, ಎಲ್ರಿಗೂ ಸೇರಿಸೇ ಮಾಡ್ತೀನಿ. ಚೆನ್ನಾಗಿರುತ್ತೆ. ಯಾರು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸುಳ್ಳು ಹೇಳ್ತಿಲ್ಲ, ಮಾಡಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಆಮೇಲೆ ನೋಡಿ, ಇದು ವಿಷಲ್ ತೆಗೆದ್ಮೇಲೆ ಈ ಥರ ಆಗಿದೆ. ಮಿಕ್ಸ್ ಮಾಡಿಕೊಂಡ್ರೆ ಸರ್ ಕರೆಕ್ಟಾಗಿದೆ. ನನಗೆ ಅಳತೆ ಗಟ್ಟಿನೂ ಇಲ್ಲ ತೆಳ್ಳನೂ ಇಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿತ್ತು ನನಗೆ. ಮಾಡಿ ಟ್ರೈ ಮಾಡಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಮಾಡಿದ್ಮೇಲೆ ಕಮೆಂಟ್ ಮಾಡಿ ಪ್ಲೀಸ್, ಗೊತ್ತಾಗುತ್ತಲ್ವಾ ನಿಮಗೆ. ನನಗಂತೂ ಇದನ್ನು ಶೇರ್ ಮಾಡಬೇಕನ್ನೋದಿತ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬಿಸಿ ಬಿಸಿ ತಿಂದ್ರೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೂ ಒಂದೊಂದು ಡಯಟ್ ಫುಡ್ಡು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಆದರೆ ಇದು ಚೆನ್ನಾಗೇ ಇರುತ್ತೆ. ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.